ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಒಂದು ಸೂಪರ್ ಆಗಿರುವಂಥ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ರೆಸಿಪಿನ ಚಿಕ್ಕ ಮಕ್ಕಳಂತರೂ ಭಾಳ ಇಷ್ಟಪಟ್ಟು ತಿಂತಾರೆ. ಎಷ್ಟೋ ಜನರ ಮನೆಯಲ್ಲಿ ಇವಾಗ ಮಕ್ಕಳು ರೊಟ್ಟಿ ಜೊತೆ ಚಪಾತಿ ಜೊತೆ ಪಲ್ಯ ತಿನ್ನೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ದೊಡ್ಡವ್ರಿಗೆ ಅದ ಒಂದು ಟೆನ್ಷನ್ ಆಗಿಬಿಟ್ಟಿರ್ತೈತಿ. ಈ ರೀತಿ ವೆರೈಟಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು. ಇವಾಗ ನಿಮ್ಗೆ ಗೊತ್ತಾಗಿರಬೇಕು ಆ ರೆಸಿಪಿ ಯಾವುದಂತ. ನಾನಿವತ್ತು ಮಶ್ರೂಮ್ ಪಲ್ಯನ ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ. ಮೊದಲು ಈ ಮಶ್ರೂಮ್ಗಳನ್ನು ಕ್ಲೀನಾಗಿ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಳ್ಬೇಕು. ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಯಾವುದೇ ಒಂದು ಮಶ್ರೂಮ್ನ ತೊಗೊಂಡಾಗ ನೀವು ಅದಕ್ಕೆ 5 ದಿನ ಡೇಟ್ ಇರ್ತೈತಿ, ಅಷ್ಟರೊಳಗೆ ಅದನ್ನು ಯೂಸ್ ಮಾಡಬೇಕು. ಇಲ್ಲಾಂದರೆ ಅದೆಲ್ಲ ಹಾಳಾಗಿ ಹೋಗ್ತೈತಿ. ಅದೆಲ್ಲ ಸಿಪ್ಪೆನ ಇವಾಗ ತೆಗೆದು ಇಟ್ಕೊಳ್ತಿದ್ದೀನಿ. ಪೂರ್ತಿಯಾಗಿ ಸಿಪ್ಪೆ ತೆಗೆದು ಅದನ್ನು ತೊಳೆದು ಇಟ್ಕೊಳ್ಬೇಕು. ಮತ್ತು ಅದೇನು ಮುರು ತೆಗಿತೀವಲ್ಲ ಅದನ್ನೂ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದನ್ನೆಲ್ಲ ಒಗ್ಯಕ್ಕೆ ಹೋಗಬಾರ್ದು. ಇದು ಬಟನ್ ಮಶ್ರೂಮ್ ನಾನು ಮಾಡ್ತಿರೋದು. ಇವಾಗ ಪೂರ್ತಿಯಾಗಿ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಚಾಕುವಿನಿಂದ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಿದ್ದೀನಿ. ಇದು ನೋಡೋದಕ್ಕೆ ಕಾಜು ಥರ ಅನ್ನಿಸ್ತೈತಿ, ಸ್ವಲ್ಪ ಒಳಗಡೆ ಎಲ್ಲ ಕಪ್ಪಾಗಿರ್ತೈತಿ. ಇದು ಮೊದಲೆಲ್ಲ ಅಣಬೆ ಪಲ್ಯನ ನಾವು ಹೊಲದಲ್ಲೇ ತಂದು ಮಾಡ್ತೀವಿ. ಇವಾಗೆಲ್ಲ ಸಿಗೋದಿಲ್ಲ ಅದೆಲ್ಲ. ಹಾಗಾಗಿ ಇವಾಗೆಲ್ಲನೂ ಮಾರ್ಕೆಟ್ ಒಳಗೆ ತೊಗೋಬೇಕು. ಇದು ಮಾರ್ಕೆಟ್ ಒಳಗೆ ತಂದಿರೋದು. ಅದರೊಳಗೆ ಮಶ್ರೂಮ್ ಒಳಗೆ ಸಾಕಷ್ಟು ಟೈಪ್ಸ್ ಅದಾವ. ಇದು ಬಟನ್ ಮಶ್ರೂಮ್ ನಾನು ಇವಾಗ ತೊಗೊಂಡಿರೋದು. ಇವಾಗೆಲ್ಲ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇಷ್ಟೊಂದು ಪೀಸ್ ಆಗಿದೆ. ಅಂದರೆ ಒನ್ ಟೈಮ್ ಊಟಕ್ಕಿದು ಸಾಕಾಗ್ತೈತಿ ಅಂತ ಹೇಳ್ಬೋದು. ಇದು ನಮ್ಮ ಭೂಮಿಯವರು. ಅವ್ರಿಗೇನಾದರೂ ವೆರೈಟಿ ಮಾಡ್ತಾಯಿದ್ರೆ ಎಲ್ಲನೂ ಬಂದು ನೋಡೋದೊಳಗೆ ಒಂದು ಹ್ಯಾಬಿಟ್. ಏನು ಮಾಡ್ತಿದ್ದಿ ಒಟ್ಟು ಎಲ್ಲನೂ ಟೇಸ್ಟ್ ಮಾಡಿ ನೋಡೋದು. ತನ್ನ ಕೈಲಿ ಏನಾಗ್ತದೆ ಅದನ್ನು ಮಾಡಿ ಹೋಗ್ತಾರೆ. ಅದ್ರೊಳಗೆ ಅದೆಲ್ಲನೂ ಕಟ್ ಮಾಡಿ ಇಟ್ಟಿರೋದ್ರೊಳಗೆ ಮತ್ತು ಚಿಕ್ಕದಾಗಿ ಪೀಸ್ ಮಾಡತ್ತಾಳೆ. ನಾನಿಲ್ಲಿ ಮಶ್ರೂಮ್ ಮಾಡೋದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಹಸಿ ಶುಂಠಿ ಮತ್ತು ಸ್ವಲ್ಪ ಪುದೀನ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲನೂ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ತಿದ್ದೀನಿ. ಅದು ರುಬ್ಕೊಂಡು ಆದಮೇಲೆ ಮತ್ತೆ ಅದಕ್ಕೆ ನಾವು ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊನ ನಾನು ಮೊದಲೇನೆ ಹಾಕ್ತಿಲ್ಲ, ಯಾಕಂದರೆ ಮೆಣಸಿನ್ಕಾಯಿ ಅದೆಲ್ಲ ಪೂರ್ತಿಯಾಗಿ ಸ್ಮೂತ್ ಆಗೋದಿಲ್ಲ ಅಂಥೇಳಿ. ಅದಾದಮೇಲೆ ಟೊಮೆಟೊನೂ ಕೂಡ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ನಾನು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ, ಏಲಕ್ಕಿ ಮತ್ತು ಲವಂಗ ಹಾಕಿ ಅದಕ್ಕೆ ಒಂದು ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಈರುಳ್ಳಿನ ನಾನು ಇದಕ್ಕೆ ಹಾಕ್ಕೊಂಡಿನಿ. ಇದು ಹಾಕಿ ಪೂರ್ತಿ ಇದು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಸ್ಲೋ ಫ್ಲೇಮ್ ಒಳಗೆ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಇವಾಗ ನಾನು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪೇಸ್ಟ್ನ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಪೂರ್ತಿಯಾಗಿ ಎಲ್ಲನೂ ಸ್ಲೋ ಫ್ಲೇಮ್ ಒಳಗೆ ರೆಡಿ ಆಗಬೇಕು. ಸ್ಲೋ ಫ್ಲೇಮ್ ಒಳಗೆ ಇಲ್ಲಿ ಬೇಯಿಸೋದ್ರಿಂದ ಇಲ್ಲಿ ಮಸಾಲೆ ಎಲ್ಲ ನೀಟಾಗಿ ಬಿಟ್ಕೊಳ್ತೈತಿ ಮತ್ತು ಅಡುಗೆನೂ ಟೇಸ್ಟ್ ಆಗ್ತೈತಿ. ಇವಾಗಿದ್ದು ಎಲ್ಲನೂ ರೆಡಿ ಆಗ್ತೈತಿ. ಇದಕ್ಕೆ ನಾನು 1 ಚಮಚೆಯಷ್ಟು ಧನಿಯಾ ಪೌಡರ್, 1 ಚಮಚೆ ಅರಿಶಿಣ ಪುಡಿ ಮತ್ತು 1 ಚಮಚೆ ಗರಂ ಮಸಾಲ ಮತ್ತು ಇಲ್ಲಿ ಒಂದು ಮೆಣಸಿನ್ಕಾಯಿನ ಒಂದು 2-3 ಅಷ್ಟೇ ಹಾಕಿದ್ದೀನಿ. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಕೆಂಪು ಖಾರನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡತ್ತೀನಿ. ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗಿದು ರೆಡಿ ಆಗ್ತಾಯಿದೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಕೂಡ ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರ್ ಒಳಗೆ ಏನು ಮಸಾಲೆ ಎಲ್ಲ ಉಳಿದಿರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇವಾಗಿದ್ದು ರೆಡಿ ಆಗ್ತಾಯಿದೆ. ನೋಡ್ತಿರ್ಬೋದು ನೀವು, ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಳತೈತಿ. ಇದೆಲ್ಲ ಎಣ್ಣೆ ಸುತ್ತು ಕಡೆ ಬಿಟ್ಕೊಳ್ಬೇಕು, ಆಗ ಇದು ರೆಡಿ ಆಗ್ತಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಇದಕ್ಕಿನ್ನೂ ನಾನು ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿಬಿಟ್ಟು ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಶ್ರೂಮ್ನ ಹಾಕ್ಕೊಳ್ತೀನಿ. ನೋಡ್ತಿರ್ಬೋದು ನೀವು, ಈ ರೀತಿಯಾಗಿ ಎಲ್ಲನೂ ಇವಾಗ ರೆಡಿ ಆದಮೇಲೆ ಇದನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಮಶ್ರೂಮ್ನ ಹಾಕಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಇದನ್ನು ಒಂದು 5 ನಿಮಿಷ ಬೇಯಿಸಿದರೆ ಸಾಕು, ಇದು ರೆಡಿ ಆಗ್ತೈತಿ. ಆಲ್ರೆಡಿ ಮಸಾಲೆ ಎಲ್ಲ ಕುದ್ದಿರುತ್ತೆ. ಇವಾಗ ಮಶ್ರೂಮ್ ಕುದಿಬೇಕು ಅಷ್ಟೇ. ಇದು ಸ್ವಲ್ಪ ಭಾಳ ಸ್ಮೂತ್ ಇರೋದ್ರಿಂದ ತುಂಬ ಜಾಸ್ತಿ ಹೊತ್ತಲ್ಲ ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ನೀಟಾಗಿ ಸ್ಪೂನೆಲ್ಲ ಆಡಿಸಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟರೆ ಸಾಕು, ಎಲ್ಲನೂ ಕುದಿಯುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಇದು
ಕಾಜು ಕುರ್ಮಾ ಥರ ಅನಿಸುತ್ತೆ ನೋಡೋದಕ್ಕೆ. ನಮ್ಮ ವಿಕ್ಕಿ ಅಂತೂ ಬರೀ ಇದನ್ನೇ ಅಷ್ಟೇ ಮಶ್ರೂಮ್ನ ಎಲ್ಲನೂ ಆರಿಸ್ಕೊಂಡು ಎತ್ಕೊಂಡು ತಿಂದ್ಬಿಟ್ಟ. ಇದು ಇವಾಗ ಒಂದು ಮುಚ್ಚಳನ ಮುಚ್ಚಿ ಇಡ್ತಿದ್ದೀನಿ. ಇವಾಗಿದು ಎಲ್ಲನೂ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನೀವು ಗಟ್ಟಿ ಬೇಕು ಅಂದರೆ ಸ್ವಲ್ಪ ಇದನ್ನು ಗಟ್ಟಿ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಅನ್ನದ ಜೊತೆ ಚಪಾತಿ ಜೊತೆ ಬೇಕು ಅಂದರೆ ಇದೇ ಫ್ಲೇಮಲ್ಲಿ ಇಟ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.